ಸ್ವಲ್ಪ ಹಿಂದೆ ಸರ್ ಎಲ್ಲ ಆಗಿ ಸರ್ ಆಗಿ ಸರ್ ಹಾಗೆ ಓಕೆ ಸರ್ ಒಂದೇ ಬನ್ನಿ ಸರ್ ಎಲ್ಲ ಗಣ್ಯಾತಿ ಗಣ್ಯರಿಗೂ ಹಾಗೂ ಎಲ್ಲ ಹಿರಿಯ ರೈತರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಮೊದಲಿಗೆ ಪ್ರಾರ್ಥನೆ ಮಾಡಿದ್ದಾರೆ ಕುಮಾರಿ ಆಹನ. ಕುಮಿಕರ ಅಂಬಾ ಸುತ ಅಮರ ವಿನುತ ಲಂಬೋದರಲ ಕುಮಿಕರ ಶ್ರೀ ಗಣನಾಥ ಸಿಂಧೂರಾವರ್ಣ ಕರುಣ ಸಾಗರ ಕರಿವದನ ಲಂಬೋದರಲ ಕುಮಿಕರ ನಮೋ ನಮೋ ಲಂಬೋದರಲ ಕುಮಿಕರ ಅಂಬಾ ಸುತ ಅಮರ ವಿನುತ ಲಂಬೋದರ ಲಕುಮಿಕರ ಲಂಬೋದರ ದೀಪಗಳ ಮೂಲಕ ಹಾಗೂ ಕುವೆಂಪುರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡುವ ಮೂಲಕ ಈ ಕಾರ್ಯಕ್ರಮವನ್ನ ವಿದ್ಯುಕ್ತವಾಗಿ ಚಾಲನೆ ನೀಡಬೇಕೆಂದು ಕೋರಿಕೊಳ್ಳುತ್ತೇನೆ. ಓಕೆ ಸರ್ ಗುರುಕಡೆ ಸ್ವಲ್ಪ ಹತ್ರ ಬನ್ನಿ ಸರ್. ಇಲ್ಲಿ ನೋಡಿ ಸರ್ ಹಾಗೆ ಥ್ಯಾಂಕ್ ಯು ಸರ್. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಮತ್ತು ಇಂದಿನ ಪುಸ್ತಕವನ್ನು ಲೋಕಾರ್ಪಣೆ, ಸಾಮಾನ್ಯವಾಗಿ ಪುಸ್ತಕವನ್ನು ಬಿಡುಗಡೆ ಅಂತ ಹೇಳಲ್ಲ, ಯಾಕೆಂದ್ರೆ ಅದೇನು ನಾವು ಲೋಕಾರ್ಪಣೆ ಅಂತ ಹೇಳ್ತೇವೆ. ಬಿಡುಗಡೆ ಅಂದ್ರೆ ಎಲ್ಲೋ ಒಂದ್ ಕಡೆ ಇರುತ್ತೆ, ಅದನ್ನ ಹೊರಗಡೆ ತರೋದು ಅಂತ. ಸೊ ಈ ಪುಸ್ತಕದ ಇವತ್ತು ನಮ್ಮ ಡಾಕ್ಟರ್ ಕೆ ಚಂದ್ರಶೇಖರ್ ಅವರು ಬರೆದಿರತಕ್ಕಂಥ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಪುಸ್ತಕದ ಲೋಕಾರ್ಪಣೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರ್ತಕ್ಕಂಥ ಪೂಜ್ಯರಾದಂಥ ನಿಶ್ಚಲಾನಂದ ಸ್ವಾಮೀಜಿಯವರ ಪಾದದಲ್ಲಿ ನಮಸ್ಕರಿಸುತ್ತಾ ಶ್ರೀ 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 ಚಂದ್ರಶೇಖರ ಸ್ವಾಮೀಜಿಯವರ ಆಶೀರ್ವಾದವನ್ನು ಬೇಡುತ್ತಾ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಟ್ರಸ್ಟ್ ಮೆಂಬರ್ಸ್ಗೆ ಮತ್ತು ಎಲ್ಲ ಇವತ್ತು ಮಠದ ಅಭಿಮಾನಿಗಳಿಗೆ ಮತ್ತು ಭಕ್ತರಿಗೆ ಇವತ್ತು ವೈಯಕ್ತಿಕವಾಗಿ ಈ ಸಮಾರಂಭದ ಪರವಾಗಿ ತಮ್ಮೆಲ್ಲರಿಗೂ ಹೃದಯ ಸ್ಪರ್ಶಿ ಧನ್ಯವಾದಗಳು ಮತ್ತು ನಮಸ್ಕಾರಗಳನ್ನು ಹೇಳ್ತೇನೆ. ಇವತ್ತು ಒಂದು ವಿಶೇಷ ದಿನ, ಯಾಕೆಂದ್ರೆ ನಾವು ಸಾಹಿತ್ಯ ಕ್ಷೇತ್ರದ ಧ್ರುವತಾರೆ, ಸಾಹಿತ್ಯ ಕ್ಷೇತ್ರದ ಒಂದು ನಕ್ಷತ್ರ ಕುವೆಂಪು ಅವರ ಹುಟ್ಟುಹಬ್ಬವನ್ನ ಆಚರಣೆ ಮಾಡತಕ್ಕಂಥ ಸಂದರ್ಭದಲ್ಲಿ
ಇವತ್ತು ಈ ಪುಸ್ತಕವನ್ನ ನಾವು ಲೋಕಾರ್ಪಣೆ ಮಾಡುತ್ತಾ ಇರೋದು ಬಹಳ ಅರ್ಥಪೂರ್ಣವಾದದ್ದು ಮತ್ತು ಅನನ್ಯವಾದದ್ದು. ಅದರಿಂದ ಈ ಸಮಾರಂಭದ ಆಯೋಜಕರನ್ನ ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ. ಬದುಕಿನ ಮತ್ತು ನಮ್ಮ ದೇಶದ ಪ್ರಗತಿಗೆ ಒಂದು ಬಹಳ ಸಾಕ್ಷಿ ಇದ್ದಾಗೆ. ಯಾಕೆಂದ್ರೆ ಕುವೆಂಪು ಅವರು ಇವತ್ತು ಹಲವಾರು ಜನರಿಗೆ ಇವತ್ತು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಆದರೆ ಅದರಲ್ಲೂ ಕೂಡ ಕುವೆಂಪು ಅವರಿಗೆ ಒಂದು ವಿಶೇಷವಾದಂತಹ ಸ್ಥಾನವಿದೆ, ಒಂದು ಗೌರವವಿದೆ. ಪ್ರತಿಯೊಬ್ಬ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರನ್ನು ನಾವು ಗೌರವಿಸುತ್ತಾ ಅವರನ್ನ ನೆನಪಿಸುತ್ತಾ, ಅಂದ್ರೆ ಕುವೆಂಪು ಅವರ ಸಂದೇಶ ಬಹುಶಃ ಇವತ್ತು ಕೂಡ ಈಗಿನ ವಿದ್ಯಮಾನಗಳಿಗೆ ಬಹಳ ಪ್ರಸ್ತುತ ಅಂತ ನಾನು ಹೇಳಬೇಕಾಗುತ್ತೆ. ಸಂಸದರು ನಮ್ಮಂತ ಅನೇಕರಿಗೆ ದಿಕ್ಸೂಚಿ ಮಾರ್ಗದರ್ಶಿ ನಾಯಕರು ಆಗಿರುವಂತಹ, ಸದಾ ಒಳ್ಳೆಯದನ್ನೇ ಬಯಸಿ ಸಮಾಜಕ್ಕೆ ಒಳ್ಳೆಯ ಮಾತುಗಳನ್ನೇ ಹಾಡಿ ಅನುಷ್ಠಾನ ಮಾಡುವಂತ ಮಾನ್ಯ ಸಂಸದರಾದಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಸರ್ ಅವರಿಗೆ, ಈ ಕೃತಿಯ ಕರ್ತೃಗಳು ಮತ್ತು ಪ್ರಾಧ್ಯಾಪಕರು ಹಿರಿಯರಾದಂತಹ ಡಾಕ್ಟರ್ ಕೆ ಚಂದ್ರಶೇಖರ್ ಸರ್ ಅವರಿಗೆ, ಸರಳವಾಗಿ ಆದರೂ ಕೂಡ ಸಮಾಜಕ್ಕೆ ಅಮೂಲ್ಯವಾದಂತಹ ಸಂಗತಿಗಳನ್ನ ನಿರ್ಮಾಣ ಮಾಡಿ, ನಾವು ಹಿಂದೆ ಪೂರ್ವಾಶ್ರಮದಲ್ಲಿ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಆದಿಚುಂಚೇರಿ ಮಠದಲ್ಲಿ 2 ಹೊತ್ತು ಊಟ ಕೊಡ್ತಾ ಇದ್ರು. ಮಧ್ಯಾಹ್ನ ಆದೇವೇಗೌಡ ಮನೆಯಲ್ಲಿ ರೊಟ್ಟಿ ಸಿಗುತ್ತೆ ಅಂತೇಳಿ ಅವ್ರ ಮನೆಗೆ ಹೋಗ್ತಾ ಇದ್ವಿ. ಅಂತ ಒಬ್ಬ ಶ್ರೇಷ್ಠ ಮುತ್ಸದಿ ರಾಜಕಾರಣಿ ನಮ್ಮಂತ ಅನೇಕ ವಿದ್ಯಾರ್ಥಿಗಳಿಗೆ, ಹಳ್ಳಿಯಿಂದ ಬಂದಂಥವ್ರಿಗೆ ಪ್ರೇರಣೆ ನೀಡಿ ಬೆಳೆಸಿದಂತ ಆ ದೇವೇಗೌಡರಿಗೆ, ಹಾಗೆ ನಮ್ಮ ವಿಶ್ವವಕೀಲ ಮಹಾಸಂಸ್ಥಾನ ಮಠದ ಎಲ್ಲ ಧರ್ಮದರ್ಶಿಗಳು, ವಿಶೇಷವಾಗಿ ಶ್ರೀಮಠದಲ್ಲಿ ಇವತ್ತು ಏನು ಪಂಚಗಣಪತಿ ದೇವಸ್ಥಾನ ಇರ್ಬೋದು, ಕುಟೀರ ಇರ್ಬೋದು, ಎಲ್ಲ ನಿರ್ಮಾಣಕ್ಕೆ ಕಾರಣಕರ್ತರು ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ಕೂಡ ನಾವು ಸ್ಮರಿಸಲೇಬೇಕು. ಹಾಗೆ ನಮ್ಮ ದೊಡ್ಡಮನೆ ವೆಂಕಟೇಶ್ ಅವರು, ನಮ್ಮ ಇ ಕೃಷ್ಣಪ್ಪನವರು, ಹಾಗೆ ಬಿ ಕೃಷ್ಣಪ್ಪನವರು, ಪಂಚಲಿಂಗಯ್ಯನವರು, ನಮ್ಮ ಕೈಲಾಸ್ ಅವರು, ಅವ್ರ ತಂದೆ ವಿಶೇಷವಾಗಿ ಸಿದ್ದಪ್ಪನವರು, ಎ ಜಿ ಸಿದ್ದಪ್ಪನವರು, ನಮ್ಮ ಉಮೇಶ್ ಅವರು, ಹಾಗೆ ಹೊಸದಾಗಿ ನಮ್ಮ ನಂಜಪ್ಪನವರು, ಮುತ್ತಯ್ಯನವರು, ಇವರೆಲ್ಲರೂ ಇವತ್ತು ಈ ಕ್ಷೇತ್ರವನ್ನು ಬೆಳೆಸಬೇಕು ಅಂತೇಳಿ ನಮ್ಮ ಜೊತೆ ಕೈ ಜೋಡಿಸಿ ಮುಕ್ತ ಮನಸ್ಸಿನಿಂದ ಸಹಾಯ ಮಾಡ್ತಾ ಇದ್ದಾರೆ. ಅವ್ರಿಗೆ ಅವೆಲ್ಲ ಹಿರಿಯರು, ವಿಶೇಷವಾಗಿ ನಮ್ಮ ಕೋಡಿಹಳ್ಳಿ ಕೃಷ್ಣಪ್ಪನವರು ಬಹಳ ಭಾವನಾಜೀವಿ. ಅವರಿಗೆ ಪುಸ್ತಕದ ಕುರಿತು ಮತ್ತು ಕೃತಿಕಾರ ಕುರಿತು ಮಾತಾಡ್ಲಿಕ್ಕೆ ಬಿಟ್ಟರೆ ಸಾಕಷ್ಟು ಮಾತಾಡ್ತಾರೆ. ಆದರೆ ದಯವಿಟ್ಟು ಕ್ಷಮಿಸಿ, ಈಗಾಗಲೇ ಒಂದು ಪೂರ್ವ ನಿಯೋಜಿತ ಕಾರ್ಯಕ್ರಮದಲ್ಲಿ ಉತ್ತರಳ್ಳಿ ಕಡೆ ಹೋಗ್ಬೇಕಾಗಿದ್ದರಿಂದ ನಾನು ಮತ್ತೊಮ್ಮೆ ತಾನು ವಿನಯಪೂರ್ವಕವಾಗಿ ವಿನಂತಿ ಮಾಡ್ಕೊಳ್ತೇನೆ. ವಿಶೇಷವಾಗಿ ರಾಷ್ಟ್ರಕವಿ ಕುವೆಂಪುರವರ ಜನ್ಮದಿನದಂದೇ ನಾವು ಸನ್ಯಾಸಿ ದೀಕ್ಷೆ ತಗೋಬೇಕು ಅಂತೇಳಿ ಯೋಚನೆ ಮಾಡ್ಕೊಂಡಿದ್ವಿ. ಆದರೆ ಒಂದು ಶಾಸ್ತ್ರದ ಪ್ರಕಾರ ಅದು ಡಿಸೆಂಬರ್ 14-15 ನಡೀಬೇಕು ಅಂತೇಳಿ ನಡೀತು. ಅದು ಒಳ್ಳೆಯ ಒಂದು ಸಂಗತಿ ಅಂತೇಳಿ ಏರ್ಪಡಿಸಿರ್ತಕ್ಕಂಥ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಬಂಧುಗಳೇ, ಗಣ್ಯರೇ, ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂಥ ನಮಸ್ಕಾರಗಳು. ಪ್ರಥಮವಾಗಿ ನನ್ನ ನಿರಂತರವಾದಂತಹ ಬೋಧನೆ ಮತ್ತು ಸಂಶೋಧನೆ ಫಲವಾಗಿ ಈ ಕೃತಿಯನ್ನು ರಚಿಸಿರುತ್ತೇನೆ. ಈ ಪಂಚಾಯತ್ ಸಂಸ್ಥೆಗಳು ಸಮರ್ಪಕವಾಗಿ, ದಕ್ಷಯುತವಾದ ರೀತಿಯಲ್ಲಿ, ಪರಿಣಾಮಕಾರಿಯಾದ ರೀತಿಯಲ್ಲಿ ಕೆಲಸ ಮಾಡುವಂತಾಗಬೇಕು. ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳು, ಕಾರ್ಯಕ್ರಮಗಳು ನಿರೀಕ್ಷಿತ ಮಟ್ಟದಲ್ಲಿ ಅವುಗಳು ಕಾರ್ಯಾಚರಣೆಗೆ ಬರಬೇಕು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಗ್ರಾಮೀಣ ಅಭಿವೃದ್ಧಿಯ ಕನಸು ನನಸಾಗುವಂತದ್ದಾಗಬೇಕು. ಈ ಎಲ್ಲ ಮಹಾನತೆ ಉದ್ದೇಶಗಳನ್ನ ಇಟ್ಕೊಂಡು ಈ ಕೃತಿಯನ್ನ ರಚಿಸಿರ್ತಾನೆ. ನಮ್ಮ ಭಾರತ ಸರ್ಕಾರದ ಮಾಜಿ ವಿದೇಶಾಂಗ ಸಚಿವರು, ಮಾಜಿ ರಾಜ್ಯಪಾಲರು ಹಾಗೂ ಮಾಜಿ ಮುಖ್ಯಮಂತ್ರಿಗಳು ಆದಂತಹ ಎಸ್.ಎಂ. ಕೃಷ್ಣ ಅವರು ಈ ಪುಸ್ತಕಕ್ಕೆ ಮುನ್ನುಡಿಯನ್ನ ಬರೆದಿದ್ದಾರೆ. ಎಸ್.ಎಂ. ಕೃಷ್ಣ ಅವರು ಬದುಕಿದ್ದಂತಹ ಕಾಲದಲ್ಲಿ ಈ ಪುಸ್ತಕ ಬಿಡುಗಡೆಗೆ ಆಸಕ್ತಿ ತೋರಿಸಿ ನಮ್ಮೊಂದಿಗೆ ಚರ್ಚೆ ಮಾಡಿದ್ರು. ಆದರೆ ಆಕಸ್ಮಿಕವಾಗಿ ಆಕಸ್ಮಿಕವಾಗಿ ಅವರ ಒಂದು ಅನಾರೋಗ್ಯ ನಿಮಿತ್ತವಾಗಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇಂದಿನ ದಿನವರೆಗೆ ಮುಂದೂಡಲಾಯಿತು. ಎಸ್.ಎಂ. ಕೃಷ್ಣ ಅವರು ಒಂದು ದಕ್ಷ ಆಡಳಿತಗಾರ,
ಸಮರ್ಥ ಒಂದು ರಾಜಕೀಯ ನಾಯಕ, ದೇಶದ ಸರ್ವತೋಮುಖವಾದಂತಹ ಅಭಿವೃದ್ಧಿಗೋಸ್ಕರವಾಗಿ ತಮ್ಮ ಶ್ರಮವನ್ನು ವಹಿಸಿದಂತಹ ಮಹಾನ್ ನಾಯಕ, ಒಂದು ಸ್ಟೇಟ್ಸ್ಮನ್ ಕೇಳಬೇಕು. ಇಂತಹ ಮಹಾನ್ ನಾಯಕರು ನನ್ನನ್ನು ಪ್ರೋತ್ಸಾಹಿಸಿ, ನನಗೆ ಉತ್ತೇಜನ ನೀಡಿ, ನನಗೆ ಪುಸ್ತಕಕ್ಕೆ ಮುನ್ನುಡಿಯನ್ನು ಬರೆದು ನನ್ನ ಜೊತೆಯಲ್ಲಿ ಚರ್ಚೆ ಮಾಡಿರ್ತಕ್ಕಂಥ ಅವರನ್ನ ನಾನು ಸದಾಕಾಲ ಸ್ಮರಿಸ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಪರಮ ಪೂಜ್ಯ ಜಗದ್ಗುರುಗಳಾದಂತಹ ಶ್ರೀ ಶ್ರೀ ಚಂದ್ರಶೇಖರನಾಥ ಸ್ವಾಮೀಜಿಯವರಿಗೆ ಹೃತ್ಪೂರ್ವಕವಾದಂತಹ ನಮಸ್ಕಾರಗಳು. ಶುಭಾಶಯಗಳನ್ನು ಹೇಳ್ತಾ, ದರ್ಶನ್ ವಿದ್ಯಾಸಂಸ್ಥೆಯ ಮುಖಾಂತರ ನನ್ನ ಆತ್ಮೀಯರು ಪ್ರಾಧ್ಯಾಪಕರು ಡಾಕ್ಟರ್ ಚಂದ್ರಶೇಖರ್ ಅವರು ರಚಿಸಿರುವ ಕೃತಿ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಚಂದ್ರಶೇಖರನಾಥ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ, ಜೊತೆಯಲ್ಲಿ ಪುಸ್ತಕವನ್ನು ಬಿಡುಗಡೆ ಸಮಾರಂಭದಲ್ಲಿ ಸಾನ್ನಿಧ್ಯವನ್ನು ವಹಿಸಿರುವ ಉತ್ತರಾಧಿಕಾರಿಗಳು, ವಿಶ್ವ ಒಕ್ಕಲಿಗರ ಸಂಸ್ಥಾನ ಮಠದ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ನಿಶ್ಚಲಾನಂದನಾಥ ಸ್ವಾಮೀಜಿಯವರಿಗೆ ಪಾದಗಳಿಗೆ ನಮಸ್ಕರಿಸುತ್ತಾ, ಈ ಸಮಾರಂಭದಲ್ಲಿ ಪುಸ್ತಕ ಬಿಡುಗಡೆ ಲೋಕಾರ್ಪಣೆ ಮಾಡಲು ಆಗಮಿಸಿರುವ ಅವ್ರು ಡೆಲ್ಲಿಗೆ ಹೋಗ್ಬಿಟ್ಟಿದ್ರು. ನಮ್ಮ ಚಂದ್ರಶೇಖರ್ ಸಾಹೇಬರು 3 days ಅಲ್ಲಿ ರಿಟೈರ್ಡ್ ಆಗ್ಬಿಡ್ತಾರೆ ಮುಂದಿನ ತಿಂಗಳಲ್ಲಿ ಅಂತೇಳಿ 3 ದಿನದಲ್ಲಿ ಮಾಡಬೇಕು ಅಂತ ಬರೀ ಫೋನ್ನಲ್ಲಿ ಮನೇಲಿ ಹೋಗಿ ಮಾತನಾಡಿ ಚಂದ್ರಶೇಖರ್ ಅವರು ನಮ್ಮ ಲೋಕಸಭಾ ಸದಸ್ಯರನ್ನ ಭೇಟಿನೇ ಮಾಡಿರಲಿಲ್ಲ. ನಾವೆಲ್ಲ ವ್ಯವಸ್ಥೆಯನ್ನ ಮಾಡಿಕೊಂಡು ನಿಜವಾಗ್ಲೂ ಅವರು ಆಗಮಿಸಿರೋದು ಹೃದಯವಂತರು, ಹೃದಯ ತಜ್ಞರು, ಲಕ್ಷಾಂತರ ಜನಗಳ ಪ್ರಾಣವನ್ನು ಉಳಿಸಿದವರು, ನನ್ನ ಪ್ರಾಣವನ್ನು ಸಹ ಉಳಿಸಿದ್ದಾರೆ. ನಾನು ಒಕ್ಕಲಿಗ ಸಂಘದಲ್ಲಿ ಯಾವುದೋ ಕಾರಣಾಂತರದಲ್ಲಿ ಗೊತ್ತಾಗಿತ್ತು ಅವರಿಗೆ, ನಾನು ಗೋವಾ ಬಾಂಬೆ ಹೊರಟೋಗ್ಬಿಟ್ಟಿದ್ದೆ. ಬಾಂಬೆಲಿ ಹಾರ್ಟ್ ಅಟ್ಯಾಕ್ ಆಗೋಯ್ತು. ಅಲ್ಲಿ ಬಂದ ಡಾಕ್ಟರ್ಗಳು ಕೆಲವರು ಏನು ಮಾತಾಡಬಾರ್ದು ಈಗ ಡಾಕ್ಟರ್ ಮುಂದೆ, ಎಂತೆಂಥ ಡಾಕ್ಟರ್ಗಳಿದ್ರು ಅಂತ. ಅಲ್ಲಿನ ಡಾಕ್ಟ್ರು, ಕಣ್ಣಿನ ಡಾಕ್ಟ್ರು, ಹಾರ್ಟ್ ಡಾಕ್ಟರ್ ಎಲ್ಲ ಇದ್ರು. ಇದು ನರ್ಸಿಂಗ್ ಹೋಮ್ ಮೀಟ್ ಮಾಡಿ ಕಮಲಾ ನರ್ಸಿಂಗ್ ಹೋಮ್ ಅಲ್ಲಿ ಇಮಿಡಿಯೇಟ್ ಆಗಿ ಇವರಿಗೆ ಎಂಜೋಪ್ಲಾಸ್ಟಿ ಮಾಡಬೇಕು ಅಂತ ನಮ್ಗೆ ಹೇಳಿದ್ದಾರೆ ಒಂದು 15 ವರ್ಷ ಹಿಂದೆಗಡೆ. ಆದ್ರೆ ಅವ್ರು ಏನ್ ಮಾಡ್ಬಿಟ್ರು, ನಾನು ಇಲ್ಲ ಬೆಂಗಳೂರಿಗೆ ಡಾಕ್ಟರ್ ಮಂಜುನಾಥ್ ಅವ್ರ ಹತ್ರ ತೋರಿಸ್ತೀನಿ ಅಂದೆ. ಆಯ್ತು ಅಂದ್ಬಿಟ್ಟು ಫ್ಲೈಟ್ ಟಿಕೆಟ್ ಬುಕ್ ಮಾಡಿಸ್ಬಿಟ್ಟಿದ್ದಾರೆ. ಇಲ್ಲಿ ಬಂದಾಗ ಇಮಿಡಿಯೇಟ್ ಆಗಿ ಏರ್ಪೋರ್ಟ್ ಇಂದ ಫೋನ್ ಮಾಡಿದ್ರೆ ಅವ್ರು ಗಾಬರಿ ಆಯ್ತು ಡಾಕ್ಟರ್ಗೆ. ಇಮಿಡಿಯೇಟ್ ಆಗಿ ಬಂದಿದ್ದ ಎಮರ್ಜೆನ್ಸಿನಲ್ಲಿ ಕೋಟ್ ಹಾಕೊಂಡು ನಿಂತಿದ್ರು. ಕಡೆ ಆಗ ಜನಕ್ಕೆ ಬಂದವರ ಜೊತೆಗೆ ಇದ್ರು. ಹೌದು, ಸುಮಾರು ಜನ ಬಂದ್ಬಿಟ್ಟಿದ್ದಾರೆ, ಒಂದು ಮನೆಯವರೇ ಒಂದು 20-30 ಜನ. ತಕ್ಷಣ ಸೈನ್ ಹಾಕ್ಸಿ ಅರ್ಜೆಂಟ್ ಆಪರೇಷನ್ ಮಾಡಬೇಕು ಅಂಜೋಪ್ಲಾಸ್ಟಿ ಮಾಡಿ ನನ್ನ ಅದೆಂಥದ ಡಿಲಕ್ಸ್ ಹಾಕಿದ್ರು. ಎಲ್ಲ ಕ್ಲಿಯರ್ ಆಗಿ ನನ್ನ ವಾಸಿ ಆದ್ಮೇಲೆ ಬಿಲ್ ಕಟ್ಟಬೇಕು ಅಂತ. ದುಡ್ಡೇ ಇಲ್ಲ ಸರ್, ವಕೀಲ ಸಂಘದಲ್ಲಿ ದುಡ್ಡಿಲ್ವಾ? ಈಗಾಗಲೇ ಹೇಳಿದ್ರು ಎಲ್ಲ